ದೀಪಾ ದೀಪಾ ಇಲ್ಲಿದ್ದೀನಿ ನೋಡಿ, ಇಲ್ಲಿ ಬಾ. ಓ ಇಲ್ಲಿದ್ಯಾ? ನಾನು ಕ್ಲಾಸ್ ರೂಮಲ್ಲೆಲ್ಲ ಹುಡುಕ್ದೆ, ಫೋನ್ ಮಾಡಿದೆ ನಿಂಗೆ. ಫೋನ್ನ ನಿನ್ನ ಬ್ಯಾಗಲ್ಲೇ ಬಿಟ್ಟು ಬಂದಿದ್ಯಲ್ಲ, ಯಾರಾದರೂ ಎತ್ಕೊಂಡ್ರೆ ಏನು ಮಾಡ್ತೀಯಾ? ಅಯ್ಯೋ ಅದಾ, ಮರ್ತು ಬಂದ್ಬಿಟ್ಟೆ ಕಣೆ. ಇವ್ರು ಬೇರೆ ಫ್ರೆಂಡ್ಸ್ ಜೊತೆ ಬಂದಿದ್ನಲ್ಲ, ಮರ್ತು ಬಂದೆ. ಅವರೆಲ್ಲ ಬಂಕ್ ಮಾಡಿಬಿಟ್ಟು ಮನೆಗೆ ಹೋದ್ರು ಕಣೆ. ನಾವು ಹೋಗೋಣ. ನೀನು ಕ್ಲಾಸಾ ಬಂಕ್ ಮಾಡಿಬಿಟ್ಟು ಮನೆಗೆ ಹೋಗೋದಾ? ಯಾಕೆ? ಕ್ಲಾಸ್ಗೆ ಹೋಗಲ್ವಾ? ಕ್ಲಾಸ್ ಕೇಳಲ್ವಾ? ಓ ಹೋಗೆ, ಬೇಜಾರಾಗುತ್ತೆ. ಏನು ನಿದ್ದೆ ಬರಂಗಾಗುತ್ತಪ್ಪ ನನಗಂತೂ. ನೀನು ಅದೇನು ದೇವ್ರು ಕೂತಂಗೆ ಕೂತಿರ್ತೀಯೋ, ನನಗಂತೂ ಅರ್ಥ ಆಗಲ್ಲ. ಬಾರೆ ಹೋಗೋಣ. ಅಲ್ಲ ಸುಮಾ, ಏನೇ ಈ ಥರ ಮಾತಾಡ್ತಾ ಇದೆಯಾ? ಅಲ್ಲ, ನೀನು ಲಕ್ಷ ಲಕ್ಷ ಫೀಸ್ ಕಟ್ಟಿರೋದು ಬಂಕ್ ಮಾಡಿಬಿಟ್ಟು ಮೂವಿಗೆ ಹೋಗೋಕ್ಕೆ ಮನೆಗೆ ಹೋಗೋಕ್ಕಾ? ಹೇಳು, ಆ ಥರ ಎಲ್ಲ ಮಾಡಬಾರ್ದು. ಫಸ್ಟ್ ಕ್ಲಾಸ್ ಕೇಳಬೇಕು, ಓದೋ ಟೈಮಲ್ಲಿ ಓದ್ಬಿಡ್ಬೇಕು, ಆಮೇಲೆ ಬೇರೆದೆಲ್ಲ. ಹಬ್ಬ ದೀಪಾ ಸುಮ್ಮನಿರಮ್ಮ, ನನಗಂತೂ ಬೋರ್ ಆಗಿದೆ. ಅದೇ ಟೀಚರ್ಸ್ ಮುಖ ನೋಡಿ 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 ಆ ಕ್ಲಾಸಲ್ಲಿ ಮಾಡ್ಸೋದು ಏನೂ ಅರ್ಥ ಆಗಲ್ಲ. ಅಯ್ಯೋ ನಿದ್ದೆ ಬರುತ್ತೆ ಬಾ. ಯಾಕೆ ಹಂಗೆ ಅನ್ಕೋತೀಯಾ? ನಾನು ಹೇಳ್ಕೊಡ್ತೀನಿ ಬಾ. ಬೇಡ ಬೇಡ, ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದ್ತೀನಿ. ಅವಾಗ ಏನೋ ಒಂದು ಪಾಸಿಂಗ್ ಮಾರ್ಕ್ಸ್ ಬಂದರೆ ಸಾಕಪ್ಪ ನನಗೆ. ನನಗೇನು ಜಾಸ್ತಿ ಮಾರ್ಕ್ಸ್ ಏನು ಬೇಡ ಕಣೆ. ಅದು ಸರಿ, ಕಾಲೇಜ್ ಫೀಸ್ ಕಟ್ತಾ ಇನ್ನು 2 ದಿನ ಲಾಸ್ಟ್ ಡೇಟು ಅಲ್ಲ, ಇದೇನು ಎಕ್ಸಾಮ್ ಫೀಸು? ಏಯ್ ದೀಪಾ, ನಿನ್ನೆ ಕೇಳ್ತಾ ಇರೋದು. ಎಕ್ಸಾಮ್ ಫೀಸ್ ಯಾವಾಗ ಕಟ್ತೀಯಾ? ಇನ್ನು 2 ದಿನ ಕಡೆ ಇರೋದು. ಹಾಂ, ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಏನು ಎಕ್ಸಾಮ್ ಫೀಸ್ ಕೊಟ್ಟವನೇ, ಆದರೆ 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 ಏನು ಮಾಡಿದೆ ದುಡ್ಡು? ಏನೂ ಇಲ್ಲ ಬಿಡು ಸುಮಾ. ಸುಮಾ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೇಳೋದೇನು ಅಂತ. ಅಲ್ಲ, ಎಕ್ಸಾಮ್ ಫೀಸು ನಿಮ್ಮ ಅಣ್ಣ ಕೊಟ್ಟರು ಅಂತ ಹೇಳ್ದೆ ತಾನೆ, ಮತ್ತೆ ಕಟ್ಬಿಡು. ಅಣ್ಣ ಏನೋ ಕೊಟ್ಟ, ಆದರೆ ನಾನು ಕಳ್ಕೊಬಿಟ್ಟೆ ಕಡೆ. ಏನು ಕಳ್ಕೊಂಡ? ಏನಿದೆ ಚಿಕ್ಕ ಹುಡುಗಿರಿ? ದೀಪಾ ಏನು ಮಾತಾಡ್ತಿದ್ಯಾ? ಇಷ್ಟು ದೊಡ್ಡೋಳಾಗಿ ದುಡ್ಡು ಕಳ್ಕೊಂಡ? 1,500 ಕಡೆ, ಅದೇ ಕಮ್ಮಿ, 1 ರೂಪಾಯಿ 2 ರೂಪಾಯಿ ಅಲ್ಲ? ಅದನ್ನು ಹೆಂಗಮ್ಮ ಕಳ್ಕೊಂಡೆ ನೀನು? ಹೇಗೋ ಕಳೆದೋಯ್ತು ಬಿಡು, ಇವಾಗ ಮತ್ತೆ ಅದು ಬರಲ್ಲ. ಸರಿ, ಇವಾಗ ಹೆಂಗೆ ಮಾಡೋದು? ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದರೆ ಏನೇ ಆಗುತ್ತೆ? ದೀಪಾ, ಏನು ತಮಾಷೆ ಮಾಡ್ತಾ ಇದೆಯಾ? ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದರೆ ನಾವು ಎಕ್ಸಾಮೇ ಬರೆಯೋಕ್ಕಾಗಲ್ಲ. ನಿನ್ನ ನಂಬರ್ಗೆ ಏನದು ಕ್ವಶನ್ ಪೇಪರ್ಗಳು ಆನ್ಸರ್ ಏನು ಬರಲ್ಲ ಕಡೆ. ಮೊದಲೇ ನಾವು ಇದೆಲ್ಲ ರಿಜಿಸ್ಟರ್ ಆಗಬೇಕು ಅಂದರೆ ನಾವು ಎಕ್ಸಾಮ್ ಫೀಸ್ ಕಟ್ಟಬೇಕು ಗೌರ್ಮೆಂಟ್ಗೆ. ಏನೇ ನೀನು ಇಷ್ಟು ಈಸಿಯಾಗಿ ತಗೋತಾ ಇದೆಯಾ? ಲಾಸ್ಟ್ ಟೈಮು 2 ಎಕ್ಸಾಮ್ ಬಂದಿಲ್ಲ ನೀನು, ನೆನಪಿದೆ ತಾನೇ? ಯಾಕೆ ನನಗೆ ಯಾವಾಗಲೂ ಹಿಂಗಾಗುತ್ತೆ? ದೀಪಾ ಅಳ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ನೋಡು, ಯಾರ ಹತ್ರ ಇಸ್ಕೋ, 1,500 ತಾನೇ. ನಿಮ್ಮ ಅಣ್ಣನ ಹತ್ರ ಕೇಳು, ಮತ್ತೆ ಕೊಡ್ತಾರೆ. ನಿಜ ಹೇಳು, ನಿಜವಾಗ್ಲೂ ಕಳ್ಕೊಂಡ ಇಲ್ಲ? ನಿಮ್ಮ ಹತ್ರ ಏನಾದರೂ ಸ್ಕೆಚ್ ಹಾಕ್ಬಿಟ್ಟು ಕಿತ್ಕೊಬಿಟ್ರಾ? ಮತ್ತೆ ನಾನು ಯಾಕೆ ಹೇಳಿ? ಅದು ಬಿಡು, ನಿಜ ಹೇಳು, ಏನಾಯ್ತು ದುಡ್ಡು? ನಿಮ್ಮ ಹತ್ತಿಗೆ ಸ್ಕೆಚ್ ಮಾಡಿ ಕಿತ್ಕೊಬಿಟ್ಲಾ? ಅದೆಲ್ಲ ಮಾತಾಡಬೇಡ ಕಡೆ, ಆ ಥರ ಏನೂ ಆಗಿಲ್ಲ. ನಮ್ಮ ಹತ್ತಿಗೆ ಆ ಥರ ಎಲ್ಲ ಮಾಡಲ್ಲ. ಅದು ಎಲ್ಲೋ ಗೊತ್ತಿಲ್ಲ, ಮಿಸ್ ಆಗಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಎಲ್ಲಿ ಕಳೆದೋಯ್ತು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಕಳೆದೋಯ್ತು. ಹೋಗ್ಲಿ ಬಿಡು, ಇವಾಗ ನೋಡೋಣ, ಏನಾದರೂ ಮಾಡ್ತೀನಿ. ಎಲ್ಲ ಕಡೆ ಏನು ಮಾಡ್ತೀಯಾ ಹೇಳು? ಇವಾಗ ನಿಮ್ಮ ಫ್ಯಾಮಿಲಿಲಿ ಬೇರೆ ಯಾರಾದರೂ ಇದ್ದಾರಾ? ಅಂದರೆ ಇವಾಗ ಕಸಿನ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಕೇಳು. ಇಲ್ಲ, ನಮ್ಗೆ ಯಾರೂ ಇಲ್ಲ ಆ ಥರ ಎಲ್ಲ ಇದ್ದಿದ್ರೆ ಯಾರಾದರೂ ಕೇಳಿರ್ತಿದ್ದೆ ಇಷ್ಟೊತ್ತಿಗೆ. ಇವಾಗ ಯಾರೂ ಇಲ್ಲ ಕಡೆ, ನನಗೋಸ್ಕರ ಅಂತ ಯಾರೂ ಇಲ್ಲ. ನನಗೂ ಅಪ್ಪ ಅಮ್ಮ ಎಲ್ಲ ಇರಬೇಕಿತ್ತು, ಅವಾಗ ಅವ್ರನ್ನ ಕೇಳ್ಬೋದಿತ್ತು. ಅಯ್ಯೋ ದೀಪಾ, ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ನೋಡೋಣ, ದೇವ್ರ ದಾರಿ ತೋರಿಸ್ತಾರೆ. 1,500 ನನ್ನ ಹತ್ರ 500 ರೂಪಾಯಿ ಐತೆ ಕಡೆ ಅಷ್ಟೇ. ಇನ್ನು 1,000 ಯಾರಾದರೂ ಕೇಳು ನೋಡು, ಯಾರಾದರೂ ಗೊತ್ತಿದ್ರೆ. ಹೌದಾ? ನಿನಗೇನಕ್ಕಾದರೂ ಬೇಕಾಗುತ್ತೇನೋ ಕಡೆ? ಪರವಾಗಿಲ್ಲ, ನೀನು ಮಡ್ಕೋ. ಸುಮ್ಮನೆ ಇರು. ನಿಮಗೆ ಎಕ್ಸಾಮ್ ಫೀಸ್ ಕಟ್ಟೋದು ಬಿಟ್ಟು ನನಗೆ ಇತ್ತು ಕಡೆ, ನನ್ನ ಹತ್ರ 2-3 ಸಾವಿರ ಇತ್ತು. ಯಾರಿಗೋ ಕೊಟ್ಟೆ ಕಡೆ ನಾನು, ಯಾರಿಗೂ ಕೊಟ್ಟೆ, ಏನೋ ಖರ್ಚು ಮಾಡಿಬಿಟ್ಟೆ. ಇನ್ನು 500 ರೂಪಾಯಿ ಐತೆ ನನ್ನ ಹತ್ರ. ನಾನು 500 ಕೊಡ್ತೀನಿ, ಇನ್ನು 1,000 ಎಲ್ಲಾದರೂ ಅಡ್ಜಸ್ಟ್ ಮಾಡು ನೀನು, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಸುಮಾ. ನಿಂಗೆ ಆದಷ್ಟು ಬೇಗ ಕೊಡ್ತೀನಿ ನಾನು, ಆಯಿತಾ? ಇದು ತಿಂಗಳಲ್ಲಿ ಕೊಟ್ಟುಬಿಡ್ತೀನಿ. ನೋಡೋಣ, ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಹುಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಖರ್ಚಿಗೆಲ್ಲ ಮನೇಲೇ ಕೇಳಿದ್ರೆ ಪಾಪ ನಮ್ಮ ಅಣ್ಣ ಅಂತ ಎಲ್ಲಿಂದ ತಂದುಕೊಡ್ತಾನೆ ಹೇಳು? ಅದಕ್ಕೆ. ಅಯ್ಯೋ, ಪಾರ್ಟ್ ಟೈಮ್ ಜಾಬ್ ಎಲ್ಲ ಯಾಕೆ ಸುಮಾ? ಏನು ಬೇಡ, ಸುಮ್ಮನೆ ಇರು. ಚೆನ್ನಾಗಿ ಓದ್ಕೋ. ಇನ್ನೇನು 2 ವರ್ಷ ಅಲ್ವಾ? ಆಮೇಲೆ ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ಇವಾಗ ಕೆಲಸ ಅಂತೆಲ್ಲ ಹೋದರೆ ಓದೋ ಕಡೆ ಕಮ್ಮಿ ಹೋಗ್ಬಿಡುತ್ತೆ. ನೀನು ಮೊದಲೇ ಓದೋದ್ರಲ್ಲಿ ತುಂಬ ಬುದ್ಧಿವಂತೆ. ನೀನು ಈ ಥರ ಎಲ್ಲ ಮಾಡ್ಕೋಬೇಡ, ಚೆನ್ನಾಗಿ ಓದ್ಕೊ ನೀನು. ನನಗೂ ಹಾಗೆ ಇಷ್ಟ, ಆದರೆ ಏನು ಮಾಡೋಣ? ಇವಾಗ ಒಂದು ಫೋನಿಗೆ ರೀಚಾರ್ಜ್ ಬೇಕು ಅಂದ್ರೂ ಅಣ್ಣನ ಹತ್ರನೇ ಕೇಳಬೇಕು. ಆದರೂ 1 ತಿಂಗಳು ಹಾಕ್ಸೋದೇ ಇಲ್ಲ ನಾನು, ಸುಮ್ಮನೆ ಯಾಕೆ ಅಂತ. ಆದರೂ ಅಣ್ಣನೇ ಹಾಕ್ಸ್ಬಿಡ್ತಾನೆ ಒಂದೊಂದ್ಸರಿ. ಅದಕ್ಕೆ ಈ ಥರ ಸಣ್ಣ ಪುಟ್ಟ ಖರ್ಚೆಲ್ಲ ನಿಭಾಯಿಸ್ಕೋಬೋದು. ಒಂದು 3-4 ಅವರ್ ಏನಾದರೂ ಪಾರ್ಟ್ ಟೈಮ್ ಜಾಬ್ಗೆ ಹೋದ್ರೆ ಅಂತ ಅಷ್ಟೇ ಕಡೆ, ಬೇರೇನೂ ಇಲ್ಲ. ದೀಪಾ, ನಿನ್ನ ನೋಡಿದ್ರೆ ನನಗಂತೂ ತುಂಬ ಪಾಪ ಅನಿಸುತ್ತೆ ಕಡೆ. ನಿಂಗೆ ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ.
ನಿನಗೆ ಅಟ್ಲೀಸ್ಟ್ ಅಮ್ಮ ಇಲ್ಲ ಅಪ್ಪ ಇಬ್ಬರಲ್ಲಿ ಒಬ್ಬರಾದರೂ ಇರಬೇಕಿತ್ತು. ದೇವ್ರ ಪಾಪ ಯಾಕೆ ನಿನಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಆದರೂ ಒಳ್ಳೆ ಅತ್ತಿಗೆ ಆದರೂ ಕೊಡಬೇಕು ತಾನೇ, ಅವರು ಆ ಥರ ಆಡ್ತಾರೆ. ಅಯ್ಯೋ ದೇವರೇ, ನೀನೇನು ಬೇಜಾರು ಮಾಡ್ಕೋಬೇಡ ಕಡೆ. ನೋಡು, ಏನೇ ಹೆಲ್ಪ್ ಬೇಕಿದ್ರು ನನ್ನ ಕೇಳು. ನಾನೇ ಜಾಸ್ತಿ ಎಲ್ಲ ಮಾಡೋಕ್ಕಾಗಲ್ಲ, ನಮ್ಮನೆಗೂ ಮಿಡಲ್ ಕ್ಲಾಸ್ ಅಲ್ವಾ, ನಮಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಆದರೂ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಸರಿನಾ? ನೀನು ನಂಗೆ ಓದೋದ್ರಲ್ಲಿ ಹೆಲ್ಪ್ ಮಾಡು. ಸರಿ ಆಯಿತು, ಥ್ಯಾಂಕ್ ಯು ಸೋ ಮಚ್ ಸುಮಾ. ನಿನ್ನ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ, ನಂಗೆ ಗೊತ್ತು. ನಿನ್ನಂಥ ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಗ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನನಗೆ ಹಿಂದೆಯಿಂದಲೂ ಯಾರೂ ಜಾಸ್ತಿ ಫ್ರೆಂಡ್ಸೇ ಇಲ್ಲ. ಹಿಂದೆ ಫ್ರೆಂಡ್ಸ್ ಇಲ್ಲ ಅಂತ ಏನಂತೆ, ಇವಾಗ ನಾನಿದ್ದೀನಲ್ಲ, ನಾನು ನಿನ್ನ ಬೆಸ್ಟ್ ಫ್ರೆಂಡ್, ಸರಿನಾ? ಇನ್ಮೇಲೆ ಅಳೋದು ಬೇಜಾರು ಮಾಡ್ಕೊಳ್ಳೋದೆಲ್ಲ ಮಾಡಬೇಡ, ಚೆನ್ನಾಗಿ ಓದ್ಕೋ, ಸರಿನಾ? ಸರಿ ಆಯಿತು. ನೀನು ಅಷ್ಟೇ ಕ್ಲಾಸೆಲ್ಲ ಬಂಕ್ ಮಾಡಿ ಮನೆಗೆಲ್ಲ ಹೋಗಬೇಡ, ಕ್ಲಾಸ್ ಕೇಳು. ಕ್ಲಾಸ್ ಕೇಳಿದ್ರೆ ಅಲ್ವಾ ಎಲ್ಲ ಅರ್ಥ ಆಗೋದು. ಸರಿ ಆಯಿತು, ನಾನು ನಿನ್ನ ಜೊತೆ ಇನ್ಮೇಲೆ ಓದ್ಕೋತೀನಿ. ಒಂದು ಕೆಲಸ ಮಾಡೋಣ, ಕ್ಲಾಸ್ ಆಗಿದ ತಕ್ಷಣ ನಾವು ಲೈಬ್ರರಿಗೆ ಹೋಗ್ಬಿಡೋದ ಕಡೆ, ಅಲ್ಲಿ ಒಂದು 2 ಅವರ್ ಓದ್ಬಿಟ್ಟು ಮನೆಗೆ ಹೋಗೋಣ. ಏನಂತೀಯ? ನಿನಗೂ ಮನೆಗೆ ಹೋಗಿ ಓದೋಕ್ಕಾಗಲ್ಲ, ನಿಮ್ಮ ಮತ್ತೆ ಕಾಟ ಕೊಡ್ತಾರೆ, ನಂಗೆ ಚೆನ್ನಾಗಿ ಗೊತ್ತು. ಆ ಥರ ಏನಿಲ್ಲ ಕಣೆ, ಹಾಗೆಲ್ಲ ಅಂದ್ಕೋಬೇಡ. ಸರಿ ಆಯಿತು, ಹಂಗೆ ಮಾಡೋಣ. ಕ್ಲಾಸ್ ಆದಮೇಲೆ ಓದ್ಕೊಂಡೆ ಮನೆಗೆ ಹೋಗೋಣ. ದೀಪಾ, ಫೋನ್ ಬರ್ತೈತೆ ನೋಡು. ಹಲೋ. ಏಯ್ ದೀಪಾ, ಎಲ್ಲ ಇದೆಯಾ? ಯಾಕತ್ಗೆ? ನಾನು ಕಾಲೇಜಲ್ಲಿದ್ದೀನಿ. ದಬಾಕ್ತೆ ಕಾಲೇಜಲ್ಲಿ ನಾನು ಕಾಣೆ. ಏಯ್, ಶುಕ್ರವಾರ ವಾರ ಮಾಡಬೇಕು ಅಂತ ಜ್ಞಾನ ಇಲ್ವಾ ನಿಂಗೆ? ವಾರ ಮಾಡಿ ಹೋಗ್ಬೇಕಾನೆ ಎದ್ದ ತಕ್ಷಣ ನಾನು ಮರ್ತ್ಕೊಂಡಿದ್ದೀನಿ, ಹಂಗೆ ಹಾಳು ಬಿದ್ದೋಗಿದ್ಯಾ? ಬಂದು ಮೊದಲು ವಾರ ಮಾಡು, ಇಲ್ಲದ ನೋಡಿ ಸರಿ ಆಚಾರ ಬಿಡಿಸ್ತೀನಿ ನಿಂಗೆ. ಮನೆಗೆ ಮನೆ ಹೊಸೋರಿಲ್ಲ, ಪತ್ತೆ ತೊಳೆಯೋರಿಲ್ಲ. ಅಲ್ಲ ಅದಕ್ಕೆ, ನಂಗೆ ಕಾಲೇಜ್ ಬಿಟ್ಟು ಬರಲ್ಲ, ಸಾಯಂಕಾಲ ಬಂದು ಮಾಡ್ತೀನಿ ಬಿಡೋದಕ್ಕೆ. ಏಯ್, ಬಾಯ ಮುಚ್ಕೊಂಡು ಇನ್ನೊಂದು ಗಂಟೆಗೆ ಬಂದರೆ ಸರಿ, ಇಲ್ಲಾಂದ್ರೆ ನೋಡಿ ಸರಿಯಾಗಿ ಮರೆಯದೇ ಮಾಡ್ತೀನಿ ನಿಂಗೆ. ಓಹೋ, ಮನೆ ವಾರ ಬಿಡ್ತಾರೇನೆ, ಬಾರೆ ಮನೆಗೆ, ನನಗೆ ಕಾಲು ನೋವು ಮಾಡೋಕ್ಕಾಗಲ್ಲ. ಅಲ್ಲ ಅದಕ್ಕೆ, ಇನ್ನೊಂದು 2 ಕ್ಲಾಸ್ ಇತ್ತು, ಮುಗಿಸ್ಕೊಂಡು ಒಂದು 3-4 ಗಂಟೆಗೆ ಬರ್ತಿದ್ದಲ್ಲ ಅದಕ್ಕೆ. ಅವ್ವ ಅವ್ವ ಅವ್ವ, ಎಷ್ಟು ಮಾತಾಡ್ತೀಯ? ನಿಮಗೆ ದುರಂತರ ಜಾಸ್ತಿ ಆಗ್ಬಿಟ್ಟದೆ. ಏನು ಓದ್ ಬೂದಿ ಹೋಯ್ತಾ ಗೊತ್ತಿಲ್ಲ, ಅದು ಯಾವನ ಜೊತೆ ಸುತ್ಕೊಂಡು ತಿರುಗಿರ್ತೀಯೋ ಯಾರಿಗೆ ಗೊತ್ತು? ಅದಕ್ಕೆ ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನಾಲ್ಕೆ ಬೇಯ್ಯದ್ ಮಾತಾಡಿ, ಬಾಯೋದಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಹೇಳ್ತಿದ್ದೀನಿ. ಇವಾಗ ಏನು, ನಿಮಗೆ ಮನೆಗೆ ಬಂದು ಬದುಕು ಮಾಡ್ಬೇಕಲ್ವಾ? ಬರ್ತೀನಿ ರೀ, ಬಂದೆ. ಏಯ್ ದೀಪಾ, ಏನಾಯ್ತು? ಏನಿಲ್ಲ ಸುಮಾ, ಅದು ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟು, ನಾನಿನ್ನು ಬರ್ತೀನಿ, ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ನಾಳೆ ಓದ್ಕೊಳ್ಳೋದು. ಅಲ್ಲ ದೀಪಾ, ಸರಿ ಹುಷಾರಾಗಿ ಹೋಗು. ಪಾಪ ದೀಪ, ಅವ್ರ ಅದಕ್ಕೆ ಅಂತೂ ಅದು ಹೆಂಗೆ ಆಡ್ತಾಳೋ. ನನಗೇನಾದ್ರೂ ಹಂಗೆ ಹೊತ್ತಿಗೆ ಇರಬೇಕಿತ್ತು, ಜುಟ್ಟಿದ್ದು ಗುಂಜಾಡ್ಬಿಡ್ತಿದ್ದೆ ಹಂಗೆ. ಇವಾಗಳು ಇನ್ನೂ 1,000 ಅದು ಹೆಂಗೆ ಅರೇಂಜ್ ಮಾಡ್ತಾಳೋ ಏನೋ. ಅಲ್ಲ ಅವ್ರ ಅದಕ್ಕೆ ಏನು ವಿಲ್ಲ ನಡೆದಂಗೆ ಆಡ್ತಾಳಲ್ಲ, ಅಷ್ಟು ಸ್ವಲ್ಪ ಬುದ್ಧಿ ಇಲ್ವಾ ಅವ್ರಿಗೆ? ಈ ಕಾಲದಲ್ಲೂ ಯಾರು ಹಿಂಗೆ ಆಡ್ತಾರೆ? ಅಲ್ಲ, ನೀವೇನು ಕ್ಲಾಸ್ಗೆ ಹೋಗಲ್ವಾ ಏನು ಅಂತ? ಅವತ್ತು ನೋಡಿದ್ರೆ ನಿನ್ನ ಫ್ರೆಂಡ್ ಇದ್ಲು, ಈಗ ನೋಡಿದ್ರೆ ನೀನಿದ್ಯಾ? ನೀವು ಕ್ಲಾಸ್ ಅಟೆಂಡ್ ಮಾಡ್ದಂಗೆ ಹಿಂಗೆ ಬಂದ್ಕೊಳ್ಕೊಂಡಿರ್ತೀರಾ? ಓ ನೀವಾ? ಹೇಳಿ. ಅಣ್ಣ ಇಲ್ಲ, ಹಂಗೇನಿಲ್ಲ, ಹೋಗ್ತೀವಿ. ಅದು